ನಮಸ್ಕಾರ. ಮುಖ್ಯಾಂಶಗಳು. ನೂತನ ಕಾಯ್ದೆಗಳಿಂದ ಕೃಷಿ ಸಮಸ್ಯೆಗಳಿಗೆ ಪರಿಹಾರ, ಪ್ರತಿಪಕ್ಷಗಳಿಂದ ಸುಧಾರಣಾ ಕ್ರಮಗಳಿಗೆ ತಡೆಯೊಡ್ಡುವ ಯತ್ನ ಸಲ್ಲ, ಪ್ರಕಾಶ್ ಜಾವಡೇಕರ್. ಜಿಎಸ್ಟಿ ಸಂಗ್ರಹ ಶೇಕಡಾ 4% ಹೆಚ್ಚಳ, ಸರಕು ಸಾಗಣೆಯಲ್ಲೂ ಸುಧಾರಣೆ, ಗುಣಮಟ್ಟದ ಉತ್ಪನ್ನಗಳ ತಯಾರಿಕೆ ಸಾಮರ್ಥ್ಯ ವೃದ್ಧಿ, ಪಿಯೂಷ್ ಗೋಯಲ್. ಕೊರೋನಾ ಲಸಿಕೆ ತಯಾರಿಕೆ ಖಾತ್ರಿಪಡಿಸಲು ಸರ್ಕಾರದ ನಿರಂತರ ಶ್ರಮ, ವಿತರಣಾ ವ್ಯವಸ್ಥೆಯ ವಿವಿಧ ಆಯಾಮಗಳ ಪರಿಶೀಲನೆ, ಡಾ ಹರ್ಷವರ್ಧನ್. ಉಪಚುನಾವಣೆ ನಡೆಯುತ್ತಿರುವ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವಿನ ವಿಶ್ವಾಸ, ಕಾರ್ಯಕರ್ತರ ಸಂಘಟನೆಗೆ ಒತ್ತು, ಡಿಕೆ ಶಿವಕುಮಾರ್. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ ಕೃಷಿ ಸುಧಾರಣಾ ಕ್ರಮಗಳಿಂದ ರೈತರ ಬದುಕು ಹಸನಾಗಲಿದೆ ಎಂದು ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ಪಣಜಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೂತನ ಸುಧಾರಣಾ ಕ್ರಮಗಳು ಕೃಷಿಯ ಮೂಲಭೂತ ಸಮಸ್ಯೆಗೆ ಪರಿಹಾರೋಪಾಯಗಳನ್ನು ಒಳಗೊಂಡಿವೆ. ಇದರಿಂದ ದೇಶದ ಕೃಷಿ ವಲಯದ ಭವಿಷ್ಯ ಬದಲಾಗಲಿದೆ ಎಂದರು. ಆರ್ಥಿಕತೆಯಲ್ಲಿ ಯಾವುದೇ ಉತ್ಪನ್ನದ ದರವನ್ನು ಉತ್ಪಾದಕ ನಿರ್ಧರಿಸುವುದು ಸಾಮಾನ್ಯ. ಆದರೆ ಕೃಷಿ ಉತ್ಪನ್ನಗಳ ದರವನ್ನು ಅವುಗಳ ಉತ್ಪಾದಕನಾದ ರೈತರ ಬದಲಿಗೆ ಮಾರುಕಟ್ಟೆ ನಿರ್ಧರಿಸುತ್ತಿತ್ತು. ಇದರಿಂದ ರೈತರು ಸಂಕಷ್ಟಕ್ಕೆ ತುತ್ತಾಗಿದ್ದರು. ಇದೀಗ ಕಾನೂನು ತಿದ್ದುಪಡಿಯಿಂದ ರೈತರಿಗೆ ಮಾರಾಟದ ಬಹು ಆಯ್ಕೆ ನೀಡಲಾಗಿದೆ. ಹೆಚ್ಚು ಬೆಲೆ ಸಿಗುವಲ್ಲಿ ಮಾರಾಟ ಮಾಡಲು ರೈತರಿಗೆ ಅವಕಾಶ ನೀಡಲಾಗಿದೆ ಎಂದು ಅವರು ವಿವರಿಸಿದರು. ಕೃಷಿ ವಲಯದ ಈ ಮಹತ್ವದ ಸುಧಾರಣಾ ಕ್ರಮಗಳನ್ನು ದೇಶಾದ್ಯಂತ ರೈತರು ಸ್ವಾಗತಿಸಿದ್ದಾರೆ. ಆದರೆ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳು ಸುಧಾರಣೆಗೆ ತಡೆಯೊಡ್ಡಲು ಯತ್ನಿಸುತ್ತಿವೆ. ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆಗಳಲ್ಲೂ ಈ ಸುಧಾರಣಾ ಕ್ರಮಗಳ ಬಗ್ಗೆ ಆಶ್ವಾಸನೆ ನೀಡಲಾಗಿತ್ತು. ಆದರೆ ಈಗ ಸರ್ಕಾರದ ಕ್ರಮ ವಿರೋಧಿಸುವ ಮೂಲಕ ಕಾಂಗ್ರೆಸ್ ತನ್ನ ದ್ವಂದ್ವ ನಿಲುವು ಪ್ರದರ್ಶಿಸಿದೆ ಎಂದು ಸಚಿವರು ಟೀಕಿಸಿದರು. वो निवेश इस कानून से होगा। और तीसरा कानून जो किया है इस सुधार में वो है अत्यावश्यक सुधार कानून। अत्यावश्यक कानून में सुधार किया है। ये कैसा न्याय था? जब वस्तु की भरमार होगी, बाजार में किसान को दाम कम मिलेगा, और जब किल्लत होगी तो किसान से पहले ले भी वसूल करते थे, कम कीमत में लेते थे। अब भी एक तरीके से प्याज हो या कुछ भी हो, वो जब निर्यात से अच्छा पैसा मिल रहा है उसको रोक लगाते थे। तो ये बढ़ोतरी ನೂತನ ಕಾನೂನಿನಿಂದ ಎಪಿಎಂಸಿ ಮುಚ್ಚಲಾಗುತ್ತದೆ ಎಂಬ ವದಂತಿ ಹಬ್ಬಿಸಲಾಗುತ್ತಿದೆ. ಆದರೆ ಎಪಿಎಂಸಿ ಮಾರುಕಟ್ಟೆಗಳನ್ನು ಮುಚ್ಚುತ್ತಿಲ್ಲ. ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಮೂಲಕ ಖರೀದಿ ನಿಲ್ಲಿಸಲಾಗುತ್ತದೆ ಎಂದು ಸುಳ್ಳು ಹೇಳಲಾಯಿತು. ಆದರೆ ವಾಸ್ತವದಲ್ಲಿ ಎಂಎಸ್ಪಿ ದರ ಮೊದಲಿಗಿಂತ ಹೆಚ್ಚಾಗಿದೆ. ಈಗಾಗಲೇ ಹಲವು ರಾಜ್ಯಗಳಲ್ಲಿ ಭತ್ತ ಖರೀದಿ ಆರಂಭವಾಗಿದೆ ಎಂದು ಅವರು ವಿವರಿಸಿದರು. ಈ ಮೊದಲು ಮಧ್ಯವರ್ತಿಗಳು ರೈತರಿಗಿಂತ ಹೆಚ್ಚು ಲಾಭ ಪಡೆಯುತ್ತಿದ್ದರು. ನೂತನ ಸುಧಾರಣಾ ಕ್ರಮಗಳಿಂದ ದಳ್ಳಾಳಿಗಳಿಗೆ ನಷ್ಟವಾಗಿದೆ ಅಷ್ಟೇ. ಆದರೆ ವಿರೋಧ ಪಕ್ಷಗಳು ದಳ್ಳಾಳಿಗಳ ದಳ್ಳಾಳರಂತೆ ವರ್ತಿಸುತ್ತಿವೆ. ಪ್ರತಿಪಕ್ಷಗಳ ಸುಳ್ಳುಗಳ ಬಗ್ಗೆ ರೈತರು ಎಚ್ಚರಗೊಂಡಿದ್ದಾರೆ ಎಂದು ಅವರು ತಿಳಿಸಿದರು. 2014ಕ್ಕೂ ಮುನ್ನ ಬಜೆಟ್ನಲ್ಲಿ ಕೃಷಿ ವಲಯಕ್ಕೆ ನಿಗದಿಪಡಿಸುತ್ತಿದ್ದ ಹಣ ಕಳೆದ 6 ವರ್ಷಗಳಲ್ಲಿ 10 ಪಟ್ಟು ಹೆಚ್ಚಾಗಿದೆ. ಇಂದು ಕೃಷಿ ಬಜೆಟ್ 1,30,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೂರದೃಷ್ಟಿಯಿಂದ ಕೃಷಿ ವ್ಯವಸ್ಥೆ ಸುಧಾರಣೆ ಮತ್ತು ಇಳುವರಿ ಪ್ರಮಾಣ ಏರಿಕೆಗೆ ಹಲವು ಸುಧಾರಣಾ ಕ್ರಮ ಕೈಗೊಂಡಿದ್ದಾರೆ. ಅಲ್ಲದೆ ಹೈನುಗಾರಿಕೆ, ತೋಟಗಾರಿಕೆ, ಮೀನುಗಾರಿಕೆ ವಲಯದಲ್ಲೂ ಬದಲಾವಣೆ ತರಲಾಗಿದೆ ಎಂದರು. ಈ ಮಂಡಿ ಯೋಜನೆಯಡಿ ದೇಶದ 1,000ಕ್ಕೂ ಹೆಚ್ಚು ಮಾರುಕಟ್ಟೆ ಮಂಡಿಗಳನ್ನು ಅಂತರ್ಜಾಲದಲ್ಲಿ ಜೋಡಿಸಲಾಗಿದೆ. ಒಂದು ದೇಶ ಒಂದು ಮಾರುಕಟ್ಟೆ, ಒಂದು ದೇಶ ಒಂದು ಪಡಿತರ ಚೀಟಿ, ಮಣ್ಣಿನ ಆರೋಗ್ಯ ಕಾರ್ಡ್, ನೀಮ್ ಕೋಟಿಂಗ್, ಕಿಸಾನ್ ಸಮ್ಮಾನ್ ನಿಧಿ ಮುಂತಾದ ಕ್ರಮಗಳಿಂದ ರೈತರಿಗೆ ಹೆಚ್ಚಿನ ಆದಾಯ ದೊರೆಯಲಿದೆ ಎಂದು ಅವರು ತಿಳಿಸಿದರು. फिर मोदी सरकार ने नीम कोटिंग शुरू किया। खाद को नीम कोटिंग करने से चोरी बची और कम खाद में ज्यादा फसल आना शुरू हो गया। जमीन का भी फायदा हुआ। फिर कांग्रेस के जमाने में 7 लाख करोड़ का ऋण मिलता था खेती के लिए।
अब 15 लाख करोड़ हो गया है, 15 लाख करोड़ 4% पर। फिर फसल बीमा शुरू की कि किसान का अगर कहीं नुकसान हुआ तो उसको मुआवजा मिलेगा, और पिछले 5 साल में 77,000 करोड़ रुपए फसल बीमा से मुआवजा किसान को मिला है। पहले बैंक को मिलता था, अब किसान को मिलने लगा। ಕೃಷಿ ಮತ್ತು ಕಾರ್ಮಿಕ ವಲಯದ ನೂತನ ಸುಧಾರಣಾ ಕ್ರಮಗಳು ರೈತರು ಮತ್ತು ಶ್ರಮಿಕರಿಗೆ ಭಾರಿ ಅನುಕೂಲ ತರಲಿವೆ ಎಂದು ಕೇಂದ್ರ ಕಾರ್ಮಿಕ ಸಚಿವ ಸಂತೋಷ್ ಕುಮಾರ್ ಗಂಗ್ವಾರ್ ತಿಳಿಸಿದ್ದಾರೆ. ಪಿಎಚ್ಡಿ ವಾಣಿಜ್ಯ ಮಹಾ ಒಕ್ಕೂಟ ಆಯೋಜಿಸಿದ್ದ ರಾಷ್ಟ್ರೀಯ ಸಮಾವೇಶ ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಷಣ ಮಾಡಿದ ಅವರು, ಕೃಷಿ ಕಾನೂನು ತಿದ್ದುಪಡಿಯಿಂದ ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಸ್ವತಂತ್ರರಾಗಿದ್ದಾರೆ. ಅಲ್ಲದೆ ಇತರ ರಾಜ್ಯಗಳಿಗೂ ರೈತರು ನೇರವಾಗಿ ತಮ್ಮ ಉತ್ಪನ್ನಗಳನ್ನು ಯೋಗ್ಯ ಬೆಲೆಗೆ ಮಾರಾಟ ಮಾಡಬಹುದಾಗಿದೆ ಎಂದು ತಿಳಿಸಿದರು. ಕಾನೂನು ತಿದ್ದುಪಡಿಯಿಂದ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಉತ್ಪನ್ನ ಖರೀದಿ ನಿಲ್ಲಲಿದೆ ಎಂಬ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು, ವಾಸ್ತವದಲ್ಲಿ ಎಂಎಸ್ಪಿ ದರ ಮೊದಲಿಗಿಂತಲೂ ಹೆಚ್ಚಾಗಿದೆ ಎಂದು ಅವರು ತಿಳಿಸಿದರು. ಕಾರ್ಮಿಕ ಕಾನೂನುಗಳ ತಿದ್ದುಪಡಿಯಿಂದ ಲಿಂಗ ಸಮಾನತೆ ತರಲಾಗಿದ್ದು, ಕಾರ್ಮಿಕರು ಸ್ವಾವಲಂಬಿಯಾಗಲು ಅವಕಾಶ ಕಲ್ಪಿಸಲಾಗಿದೆ. ಕಳೆದ 7 ದಶಕಗಳಲ್ಲಿ ಪ್ರಥಮ ಬಾರಿಗೆ ದೇಶದಲ್ಲಿ ಪಾರದರ್ಶಕ, ಎಲ್ಲರನ್ನೂ ಒಳಗೊಳ್ಳುವ ಕಾರ್ಮಿಕ ಕಲ್ಯಾಣ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು. ಆತ್ಮನಿರ್ಭರ್ ಭಾರತ ಕಾರ್ಯಕ್ರಮಗಳಿಂದಾಗಿ ಜಾಗತಿಕ ಮಟ್ಟದಲ್ಲಿ ಭಾರತ ಭರವಸೆಯ ಪಾಲುದಾರ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಹಿಂದೂಸ್ತಾನ್ ವಾಣಿಜ್ಯ ಮಹಾ ಒಕ್ಕೂಟದ 74ನೇ ವಾರ್ಷಿಕ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿದ ಅವರು, ಕೋವಿಡ್-19 ಸೋಂಕಿನ ವಿರುದ್ಧ ಪರಿಣಾಮಕಾರಿ ಕ್ರಮ ಹಾಗೂ ಆರ್ಥಿಕತೆ ಸುಧಾರಣೆಗೆ ಭಾರತ ಕೈಗೊಳ್ಳುತ್ತಿರುವ ಕ್ರಮಗಳನ್ನು ಇಡೀ ಜಗತ್ತು ಗಮನಿಸುತ್ತಿದೆ ಎಂದರು. ಭಾರತದ ಸ್ವಾವಲಂಬಿಯಾಗುವ ತಾಕತ್ತು, ಗುಣಮಟ್ಟದ ಉತ್ಪನ್ನಗಳ ತಯಾರಿಸುವ ಸಾಮರ್ಥ್ಯ, ಕಾರ್ಯಚಟುವಟಿಕೆಗಳನ್ನು ಅಗಾಧವಾಗಿ ವಿಸ್ತರಿಸುವ ಶಕ್ತಿ ಮುಂತಾದವುಗಳನ್ನು ಜಗತ್ತು ಶ್ಲಾಘಿಸಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಜಿಎಸ್ಟಿ ಸಂಗ್ರಹ ಶೇಕಡಾ 4ರಷ್ಟು ಹೆಚ್ಚಳವಾಗಿದ್ದು, ರೈಲ್ವೆ ಸರಕು ಸಾಗಣೆಯಲ್ಲೂ ಹೆಚ್ಚಳವಾಗಿರುವುದು ಮತ್ತೆ ಚೇತರಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಅವರು ತಿಳಿಸಿದರು. ಕೋವಿಡ್-19 ಲಸಿಕೆ ಸಿದ್ಧವಾದ ನಂತರ ಅದನ್ನು ಸಮಾನ ಮತ್ತು ಸಮರ್ಪಕವಾಗಿ ವಿತರಿಸುವುದನ್ನು ಖಾತ್ರಿಪಡಿಸಲು ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ. ಭಾನುವಾರ ಸಂವಾದದ 4ನೇ ಆವೃತ್ತಿಯಲ್ಲಿಂದು ಮಾತನಾಡಿದ ಅವರು, ದೇಶದ ಎಲ್ಲ ನಾಗರಿಕರಿಗೂ ಸಮಾನವಾಗಿ ಲಸಿಕೆ ದೊರಕಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದರು. ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ಭಾಗಿಯಾಗಿರುವ ಆರೋಗ್ಯ ಕಾರ್ಯಕರ್ತರು ಸೇರಿದಂತೆ ತುರ್ತಾಗಿ ಲಸಿಕೆ ಅಗತ್ಯವಿರುವ ಆದ್ಯತಾ ಜನರ ಗುಂಪಿನ ಪಟ್ಟಿಯನ್ನು ರಾಜ್ಯ ಸರ್ಕಾರಗಳೊಂದಿಗೆ ಕೇಂದ್ರ ಸಿದ್ಧಪಡಿಸುತ್ತಿದೆ. ಈ ತಿಂಗಳ ಅಂತ್ಯದ ವೇಳೆಗೆ ಈ ಕಾರ್ಯ ಪೂರ್ಣಗೊಳಿಸುವ ಗುರಿ ಹಾಕಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಉನ್ನತ ಮಟ್ಟದ ತಜ್ಞರ ಸಮಿತಿಯು ಲಸಿಕೆ ವಿತರಣೆಯ ಎಲ್ಲಾ ಆಯಾಮಗಳನ್ನು ಪರಿಶೀಲಿಸುತ್ತಿದೆ. ಲಸಿಕೆಗಳನ್ನು ಸ್ಥಳೀಯವಾಗಿ ಶೇಖರಿಸಲು ತಾಲೂಕು ಮಟ್ಟದಲ್ಲಿ ಶೀತಲೀಕರಣ ಸಂಗ್ರಹಾಗಾರಗಳ ಲಭ್ಯತೆಯನ್ನು ಖಾತ್ರಿಪಡಿಸಲಾಗುತ್ತಿದೆ ಎಂದು ಅವರು ವಿವರಿಸಿದರು. ಕೋವಿಡ್-19 ಸೋಂಕಿನಿಂದ ಗುಣಮುಖರಾದ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಪ್ಲಾಸ್ಮಾ ದಾನ ಮಾಡಿದ್ದಾರೆ. ಕಟಕ್ನ ಆಸ್ಪತ್ರೆಯಲ್ಲಿ ಗುಣಮುಖರಾದ ನಂತರ ಮಾತನಾಡಿದ ಅವರು, ಪ್ಲಾಸ್ಮಾ ಥೆರಪಿಯಿಂದ ಕೋವಿಡ್ ಸೋಂಕು ಗುಣಪಡಿಸಬಹುದೆಂದು ಬಹಳಷ್ಟು ವೈದ್ಯರು ಅಭಿಪ್ರಾಯಪಟ್ಟಿದ್ದು, ತಮಗೂ ಸಹ ಈ ಚಿಕಿತ್ಸೆ ನೀಡಲಾಗಿದೆ. ಇದೀಗ ತಾವು ಚೇತರಿಕೆಯಾದ ನಂತರ ಇತರ ಸೋಂಕಿತರಿಗೆ ನೆರವಾಗಲು ಪ್ಲಾಸ್ಮಾ ದಾನ ಮಾಡುತ್ತಿರುವುದಾಗಿ ತಿಳಿಸಿದರು. ಸೋಂಕಿನಿಂದ ಗುಣಮುಖರಾದವರು ತಪ್ಪದೆ ಪ್ಲಾಸ್ಮಾ ದಾನ ಮಾಡುವಂತೆ ಅವರು ಕರೆ ನೀಡಿದರು. उपाय हो सकता है, इसे एक्सपर्ट्स का, डॉक्टर्स की अनुमान है, प्रेडिक्शन भी है, कहना भी है। और मैं जब खुद कोविड ट्रीटमेंट ले रहा था तो मेरे ऊपर भी प्लाज्मा थेरापी का अप्लाई किया गया था। तब से मेरे मन में एक बात था, जब मैं ठीक हो जाऊंगा मैं खुद भी प्लाज्मा डोनेशन करूंगा। मेरे प्लाज्मा अगर कोई कोविड पीड़ित भाई बहन के काम पे आएगा, ये मेरे लिए व्यक्तिगत रूप में बड़ा संतोष की विषय रहेगा.
ರಾಜ್ಯದಲ್ಲಿ ಖಾಸಗಿ ಶಾಲೆಗಳಲ್ಲಿ ಒಂದು ಕಂತಿಗಿಂತ ಹೆಚ್ಚಿನ ಶುಲ್ಕ ವಸೂಲಿ ಮಾಡುವಂತಿಲ್ಲ ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ನಿನ್ನೆ ಅವರು ಹೆಚ್ಚಿನ ಶುಲ್ಕ ವಸೂಲಿ ಮಾಡುವ ಶಿಕ್ಷಣ ಸಂಸ್ಥೆಗಳ ಕುರಿತು ಮಾಹಿತಿ ನೀಡುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಿಳಿಸಲಾಗಿದೆ. ಆದೇಶ ಉಲ್ಲಂಘಿಸುವ ಶಾಲೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಲೆಗಳ ಆರಂಭದ ಬಗ್ಗೆ ಎಲ್ಲ ರೀತಿಯ ಸಮಾಲೋಚನೆ ನಂತರ ಇನ್ನೊಂದು ವಾರದಲ್ಲಿ ಅಧಿಕೃತ ತೀರ್ಮಾನ ಪ್ರಕಟಿಸಲಾಗುವುದು. ಕೇಂದ್ರ ಸರ್ಕಾರ ಅಕ್ಟೋಬರ್ 15ರಿಂದ ಹಂತ ಹಂತವಾಗಿ ಶಾಲೆಗಳನ್ನು ಪ್ರಾರಂಭಿಸಲು ಅವಕಾಶ ನೀಡಿದೆ. ಪೋಷಕರು, ಜನಪ್ರತಿನಿಧಿಗಳು ಎಲ್ಲರ ಸಲಹೆ, ಸೂಚನೆ, ಅಭಿಪ್ರಾಯ ಪರಿಗಣಿಸಿ ಆಗುಹೋಗುಗಳ ಬಗ್ಗೆ ಚರ್ಚಿಸಿ ನಂತರವಷ್ಟೇ ಶಾಲೆಗಳ ಪ್ರಾರಂಭದ ಬಗ್ಗೆ ನಿರ್ಧರಿಸಲಾಗುವುದು ಎಂದು ಹೇಳಿದರು. ಸ್ಪಷ್ಟೀಕರಣ ಈ ನಿರ್ಧಾರವನ್ನು ನಾವು ಪ್ರಕಟಿಸ್ತೀವಿ. ಶಾಸಕರು ಕೂಡ ಅನೇಕರು ನನಗೆ ಮೇಲಲ್ಲಿ ಕಳಿಸ್ತಾ ಇದ್ದಾರೆ. ಇದನ್ನೆಲ್ಲ ಒಟ್ಟಾರೆ ನೋಡಿ ಕ್ರೋಢೀಕರಿಸಿ ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತೀವಿ. ಈಗ ಎಲ್ಲೆಲ್ಲಿ ಒನ್ ಟರ್ಮ್ ಫೀಸ್ಗಿಂತ ಜಾಸ್ತಿ ಡಿಮಾಂಡ್ ಮಾಡ್ತಾರೆ ಅಲ್ಲೆಲ್ಲರ ನಮ್ಮ BO ಗಮನಕ್ಕೆ ಅದನ್ನು ತರಬೇಕು ಅಂತಲೂ ಕೂಡ ಹೇಳಿದ್ದೀವಿ. ನಮ್ಮ BO ಕಡೆಯಿಂದ ಅದಕ್ಕೇನು ಕ್ರಮ ತಗೊಳ್ಬೇಕೋ ಅದನ್ನು ನಾವು ತಗೊಳ್ತೀವಿ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ನೇಮಕಗೊಂಡಿರುವ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಸಿಟಿ ರವಿ ಅವರ ರಾಜೀನಾಮೆ ವಿಚಾರವನ್ನು ಮುಖ್ಯಮಂತ್ರಿ ಪಕ್ಷದ ರಾಷ್ಟ್ರೀಯ ವರಿಷ್ಠರಿಗೆ ಮಾಹಿತಿ ನೀಡಿದ್ದಾರೆ. ಅವರ ಸೂಚನೆ ಮೇರೆಗೆ ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಹೇಳಲಾಗಿದೆ. ಶಿರಾ ಹಾಗೂ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಹಲವು ಮುಖಂಡರು ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಪ್ರದೇಶ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕುಸುಮಾ ರವಿ ಸೇರಿದಂತೆ ಹಲವರು ಪಕ್ಷದ ಸದಸ್ಯತ್ವ ಪಡೆದು ಸೇರ್ಪಡೆಗೊಂಡರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ, ಮಾಜಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಪಕ್ಷದ ನೂತನ ಸದಸ್ಯರನ್ನು ಸ್ವಾಗತಿಸಿ ಗೌರವಿಸಿದರು. ನಂತರ ಡಿಕೆ ಶಿವಕುಮಾರ್, ಉಪಚುನಾವಣೆ ನಡೆಯುತ್ತಿರುವ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲುವ ವಿಶ್ವಾಸವಿದೆ. ಸ್ಥಳೀಯ ಹಂತದಲ್ಲಿ ಕಾರ್ಯಕರ್ತರ ಸಂಘಟನೆ ಬಲವರ್ಧನೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಆಡಳಿತ ವೈಖರಿಯಿಂದ ಬೇಸತ್ತ 100ಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ನ ಸಿದ್ಧಾಂತವನ್ನು ಒಪ್ಪಿಕೊಂಡು ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಇನ್ನು ಕೆಲವರು ಪಕ್ಷ ಸೇರಲು ಮುಂದಾಗಿದ್ದು, ಸಮಿತಿ ಜತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮುಂದಿನ ಚುನಾವಣೆಗಳಲ್ಲಿ ಪಕ್ಷ ಜಯಗಳಿಸಲು ಪಕ್ಷಕ್ಕೆ ಸೇರುವವರು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಶ್ರಮಿಸಬೇಕು. ಹಿರಿಯ ಮುಖಂಡರು ಅವರಿಗೆ ಮಾರ್ಗದರ್ಶನ ನೀಡಲಿದ್ದಾರೆ. ಪಕ್ಷದ ನೂತನ ಸದಸ್ಯರು ಹಿರಿಯ ಕಾರ್ಯಕರ್ತರೆಂದು ಭೇದ ಭಾವ ಮಾಡದೆ ಪಕ್ಷಕ್ಕಾಗಿ ಶ್ರಮಿಸುವವರಿಗೆ ಆದ್ಯತೆ ನೀಡುವುದಾಗಿ ತಿಳಿಸಿದರು. ಕರ್ನಾಟಕವು ಗಂಗರು, ರಾಷ್ಟ್ರಕೂಟರು, ಚಾಲುಕ್ಯರು, ವಿಜಯನಗರ ಅರಸರ ಆಳ್ವಿಕೆಯ ಗತಕಾಲದ ಇತಿಹಾಸವನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ನೆಲಮಂಗಲ ಬಳಿಯ ಮಣ್ಣೆ ಗ್ರಾಮದಲ್ಲಿರುವ ಐತಿಹಾಸಿಕ ಸ್ಥಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ನಿನ್ನೆ ಭೇಟಿ ನೀಡಿ ಪರಿಶೀಲಿಸಿದರು. ನೆಲಮಂಗಲ ತಹಸೀಲ್ದಾರ್ ಎಂ ಶ್ರೀನಿವಾಸ್ ಸೇರಿದಂತೆ ಇತಿಹಾಸ ತಜ್ಞರು ಉಪಸ್ಥಿತರಿದ್ದರು. ಹಲವು ಶಾಸನಗಳು ಹಾಗೂ ಕ್ರಿಸ್ತಶಕ 8ನೇ ಶತಮಾನದ ಗುಡಿಗಳು, ಜೈನ ಬಸದಿ, ರಾಷ್ಟ್ರಕೂಟರ ಅರಮನೆಗಳು, ವೀರಗಲ್ಲುಗಳ ಬಗ್ಗೆ ಕೇಂದ್ರ ಪರಿಶೀಲನಾ ತಂಡ ಸ್ಥಳೀಯರು ಹಾಗೂ ಇತಿಹಾಸ ತಜ್ಞರಿಂದ ಮಾಹಿತಿ ಪಡೆದರು. ಗ್ರಾಮದಲ್ಲಿ ಐತಿಹಾಸಿಕ ಗಂಗರ ಕಾಲದ ಕುರುಹುಗಳಿವೆ. ಇವುಗಳ ಸೂಕ್ತ ಸಂರಕ್ಷಣೆಗೆ ಪ್ರಾಚ್ಯ ವಸ್ತು ಸಂಗ್ರಹಾಲಯ ನಿರ್ಮಿಸುವ ಮೂಲಕ ಗತಕಾಲದ ಮಣ್ಣೆ ವೈಭವವನ್ನು ಹೆಚ್ಚಿಸಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಕೇಂದ್ರ ಪರಿಶೀಲನಾ ತಂಡ ಮಾಹಿತಿ ನೀಡಿದೆ. ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕ ಡಾಕ್ಟರ್ ಆರ್ ಗೋಪಾಲ್ 1200 ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಮಣ್ಣೆ ಗ್ರಾಮದಲ್ಲಿರುವ ಜೈನ ಬಸದಿ ಹಾಗೂ ಮತ್ತಿತರ ಪ್ರಾಚ್ಯ ವಸ್ತುಗಳ ಸಂರಕ್ಷಣೆ ಹಾಗೂ ಜೀರ್ಣೋದ್ಧಾರ ಕಾರ್ಯಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಮುಖ್ಯವಾಗಿ ನಾವು ಕಪಿಲೇಶ್ವರ ದೇವಾಲಯದ ಜೀರ್ಣೋದ್ಧಾರವನ್ನು ಮುಂದಿನ ವರ್ಷದಲ್ಲಿ
ತೆಗೆದುಕೊಳ್ಳೋದಕ್ಕೆ ಕ್ರಮ ವಹಿಸ್ತೀವಿ. ಫೆನ್ಸಿಂಗ್ ಮಾಡಿ ಅದರದ್ದು ನಿವೇಶನ ಸುತ್ತ ಏನಿದೆ ನೀವು ಖಾಲಿ ನಿವೇಶನ ಇದೆ ಕಪಿಲೇಶ್ವರ ದೇವಾಲಯದ್ದು, ಅದು ತಾಲೂಕು ಆಡಳಿತದಿಂದ ಸರ್ವೆ ಮಾಡಿ ನಮಗೆ ವಹಿಸ್ತಾ ಇದ್ದಾರೆ. ಮತ್ತು ಅವರು ಒಂದು CSR ಫಂಡಿಂದ ಅದಕ್ಕೆ ಫೆನ್ಸಿಂಗ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ಪಾಲಿಗಂತೂ ಇತಿಹಾಸ ತಜ್ಞ ಡಾಕ್ಟರ್ HS ಗೋಪಾಲರಾವ್ ಸುಮಾರು 5 ದಶಕಗಳಿಂದ ಮಣ್ಣೆ ಇತಿಹಾಸದ ಕುರಿತು ಅಭ್ಯಾಸ ನಡೆಸಿದ್ದು, ಹಲವು ಶತಮಾನಗಳ ದೇವಾಲಯಗಳು, ಶಿಲಾಶಾಸನಗಳು ಅವನತಿ ಅಂಚಿನಲ್ಲಿವೆ. ಪ್ರಸ್ತುತ ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದು, ಪುನಶ್ಚೇತನಗೊಳ್ಳುತ್ತಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. ಸಿಬ್ಬಂದಿ ಎಲ್ಲ ತೀರ್ಮಾನ ಮಾಡಿದ್ದಾರೆ. ಆದಷ್ಟು ಬೇಗ ಆ ಉತ್ಖನನ ಕೂಡ ಆರಂಭ ಆಗುತ್ತೆ. ಉತ್ಖನನ ಮತ್ತು ಸಂರಕ್ಷಣೆ ಎರಡೂ ಒಟ್ಟಿಗೆ ಆಗಿ ಈ ಸುಮಾರು 8ನೇ ಶತಮಾನದ ಬಸದಿಯ ಹೊಸ ರೂಪ ಸಿಗುತ್ತೆ ನಮಗೆ. ವಿಜಯನಗರ ಕಾಲದ್ದು ವಾಸ್ತು ತಜ್ಞೆ ಯಶಸ್ವಿನಿ ಶರ್ಮಾ ಗ್ರಾಮದಲ್ಲಿನ ಇತಿಹಾಸದ ಕುರಿತು ಸ್ಥಳೀಯರಿಗೆ ಅರಿವು ಮೂಡಿಸುವುದರೊಂದಿಗೆ ಇಲ್ಲಿನ ಸ್ಮಾರಕಗಳನ್ನು ಉಳಿಸುವುದು ತಮ್ಮ ಆಶಯವಾಗಿದೆ ಎಂದರು. ಗೊತ್ತಿಲ್ಲ ಅನ್ಸುತ್ತೆ. ಇದು ಆಕ್ಚುಲಿ ಗಂಗರ ಕಾಲದ ಒಂದು ದೇವಸ್ಥಾನ ಇದೆ ಇದರ ಪಕ್ಕ, ಅಂದರೆ ಇನ್ನೂ ಹಳೆಯದು. ನಮಗೆ ಸಿಕ್ಕಿರೋ ಅಲ್ಲಿರೋ ಶಿಲಾಶಾಸನಗಳು 16ನೇ ಶತಮಾನದ್ದು. ಆದರೆ ಅದರ ಹಿಂದೆ ಇರೋ ಗುಡಿ ಅದು ಗಂಗರ ಕಾಲದ್ದು. ಅದು 9ನೇ ಶತಮಾನ ಅಥವಾ 8ನೇ ಶತಮಾನದ್ದು ಇರ್ಬೋದು ಅಂತ ಅನುಮಾನ ಆಗಿದೆ. ಅದನ್ನು ಖಚಿತವಾಗಿ ಏನೂ ಹೇಳಿಲ್ಲ. ಆದರೆ ಇದನ್ನು ಬ್ಲಾಸ್ಟ್ ಮಾಡುವಾಗ ಅದೂ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಮೊದಲು ಅದನ್ನು ಗ್ರಾಮದವ್ರಿಗೆ ನಾವು ತಿಳಿಸ್ಬೇಕು, ಮತ್ತು ಇದನ್ನು ಸಂರಕ್ಷಣೆ ಆಗಬೇಕು ಅಂತ ಹೇಳಬೇಕು. ಇಲ್ಲಾಂದರೆ ಬರ್ತಾ ಬರ್ತಾ ಅವ್ರ ಮನೆಗಳನ್ನು ಕಟ್ಕೊಂಡು ಇಲ್ಲಿವರೆಗೂ ಬಂದುಬಿಡ್ತಾರೆ. ನೆಲಮಂಗಲ ತಹಸೀಲ್ದಾರ್ ಎಂ ಶ್ರೀನಿವಾಸ್ ಮಣ್ಣೆ ಗ್ರಾಮದ ಇತಿಹಾಸದ ಕುರಿತು ಕಂದಾಯ ಇಲಾಖೆ ಮುಖೇನ ಸರ್ವೆ ಕಾರ್ಯ ಕೈಗೊಂಡು ಇಲ್ಲಿನ ಶಾಸನ ಸಂರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಅದರ ವಿಚಾರವಾಗಿ ನಾನು ಇವತ್ತು ನಮ್ಮ RI ಮತ್ತು VA ಸ್ಟಾಫಲ್ಲಿ ಕೂಡ ಭೇಟಿ ನೀಡಿದೆ. ಭೇಟಿ ನೀಡಿದ ಸಂದರ್ಭದಲ್ಲಿ ನನಗೇನು ಅನ್ನಿಸ್ತು ಅಂದರೆ ಅಲ್ಲಿ ಎಲ್ಲ ಒಂದು ಏನು ಅವ್ಯವಹಾರದ ತಾಣವಾಗಿದೆ. ಅದರಲ್ಲೂ ಕೂಡ ಪೊಲೀಸರಿಗೂ ಕೂಡ ಒಂದು ಇನ್ಸ್ಟ್ರಕ್ಷನ್ ಮಾಡಿದ್ದೀನಿ. ಒಂದು ಸಂರಕ್ಷಿತ ವಲಯ ಅಂತೇಳಿ ಮಾಡೋಣ. ಇದು ಏನಂದರೆ 12ನೇ ಶತಮಾನದ ಕಾಲದಿಂದಲೂ ಕೂಡ ಇದು ಒಳ್ಳೆ ಪ್ರಸಿದ್ಧವಾದ ಒಂದು ಸ್ಥಳ. ಈ ನಿಟ್ಟಿನಲ್ಲಿ ಇದನ್ನು ನಾವು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ. ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆಯಲ್ಲಿ ಭಾರತ ಸುಧಾರಣೆಯತ್ತ ಸಾಗಿದ್ದು, ಚೇತರಿಕೆ ಪ್ರಮಾಣ 84.13% ದೇಶದಲ್ಲಿ ಒಟ್ಟು ಗುಣಮುಖರಾದವರ ಸಂಖ್ಯೆ 54 ಲಕ್ಷ ದಾಟಿದ್ದು, ಕೊರೋನಾ ಸೋಂಕಿನಿಂದ ಗುಣಮುಖರಾಗುತ್ತಿರುವವರ ಸಂಖ್ಯೆ ಹೆಚ್ಚಳವಾಗುತ್ತಿರುವ ರಾಷ್ಟ್ರಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಕೊರೋನಾ ಪರೀಕ್ಷೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದರ ಜತೆಗೆ ಸೋಂಕಿತರಿಗೆ ಸೂಕ್ತ ಚಿಕಿತ್ಸೆ ನೀಡಿ ಗುಣಮುಖರಾಗಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದರಿಂದಾಗಿ ಭಾರತದಲ್ಲಿ ಗುಣಮುಖರಾಗುತ್ತಿರುವವರ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಎಂದು ತಿಳಿಸಿದೆ. ದೇಶದಲ್ಲಿ ಈವರೆಗೆ 55,09,966 ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದು, ಸುಮಾರು 9,37,625 ಸಕ್ರಿಯ ಪ್ರಕರಣಗಳಿವೆ. ಒಟ್ಟು 1,01,782 ಮಂದಿ ಮೃತಪಟ್ಟಿದ್ದಾರೆ. ಚೇತರಿಕೆ ಪ್ರಮಾಣ 84.13% ಮರಣ ದರ 1.55% ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಬಿಬಿಎಂಪಿ ವಾರ್ಡ್ ಸಂಖ್ಯೆ ಹೆಚ್ಚಿಸುವ ಕುರಿತ ಕರ್ನಾಟಕ ಮಹಾನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕಕ್ಕೆ ರಾಜ್ಯಪಾಲರು ನಿನ್ನೆ ಅಂಕಿತ ಹಾಕಿದ್ದು, ಅಧಿಕೃತ ರಾಜ್ಯಪತ್ರ ಹೊರಡಿಸಲಾಗಿದೆ. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಅಂಗೀಕಾರವಾಗಿದ್ದ ವಿಧೇಯಕ ಇದಾಗಿದ್ದು, ಕೆಎಂಸಿ ಕಾಯ್ದೆಗೆ 3ನೇ ತಿದ್ದುಪಡಿ ಮಾಡುವುದು ಸೇರಿದೆ. ಹೊಸ ವಿಧೇಯಕದ ಪ್ರಕಾರ ಪಾಲಿಕೆ ಸದಸ್ಯರ ಸಂಖ್ಯೆ 225ರಿಂದ 250ರ ಒಳಗೆ ಇರಲಿದೆ. ಅಲ್ಲದೆ ವಾರ್ಡ್ಗಳ ಮರು ವಿಂಗಡಣೆ ಅಥವಾ ವಾರ್ಡ್ಗಳ ರಚನೆ ವೇಳೆ 2 ವಿಧಾನಸಭಾ ಕ್ಷೇತ್ರಗಳಿಗೆ 1 ವಾರ್ಡ್ ಹಂಚಿಕೆಯಾಗದಂತೆ ನಿಗಾ ವಹಿಸಬೇಕು ಎಂಬ ಅಂಶವನ್ನು ಒಳಗೊಂಡಿದೆ. ವಾರ್ಡ್ಗಳ ಗಡಿ ನಿರ್ಧಾರ ಕುರಿತು ಶಿಫಾರಸು ಮಾಡಲು ಗಡಿ ನಿರ್ಧಾರ ಆಯೋಗ ರಚನೆ ಮಾಡಲು ಪ್ರಸ್ತಾವನೆ ಮಾಡಲಾಗಿದೆ. ಕೋವಿಡ್-19 ಲಾಕ್ಡೌನ್ ಸಂದರ್ಭದಲ್ಲಿ ರೇಷ್ಮೆ ಬೆಳೆಗಾರರು ಆರ್ಥಿಕ ಸಂಕಷ್ಟ ಅನುಭವಿಸುವ ಪರಿಸ್ಥಿತಿ ಎದುರಾದ ಹಿನ್ನೆಲೆಯಲ್ಲಿ ರೈತರಿಗೆ ಬೆಳೆ ನಷ್ಟ ಪರಿಹಾರ ಘೋಷಿಸಿದ್ದು, ಈ ಮೂಲಕ ಕೋಲಾರದ ರೇಷ್ಮೆ ಬೆಳೆಗಾರರಲ್ಲಿ ಸಂತಸ ಮೂಡಿಸಿದೆ.
ಕೊರೋನಾ ಸೋಂಕು ಭೀತಿಯಿಂದಾಗಿ ಕಳೆದ 4 ತಿಂಗಳಿನಿಂದ ರೇಷ್ಮೆ ಗೂಡಿನ ಮಾರಾಟವಿಲ್ಲದೆ ನಷ್ಟ ಅನುಭವಿಸುತ್ತಿದ್ದ ಸಂದಿಗ್ಧ ಸಂದರ್ಭದಲ್ಲಿ ಸರ್ಕಾರ ಬೆಳೆ ನಷ್ಟ ಪರಿಹಾರ ನೀಡುವ ಮೂಲಕ ರೈತರನ್ನು ಪ್ರೋತ್ಸಾಹಿಸುವ ಕಾರ್ಯಕ್ಕೆ ಮುಂದಾಗಿದೆ. ರೇಷ್ಮೆ ಬೆಳೆಗಾರ ನಾಗರಾಜ್ ರೇಷ್ಮೆ ಇಲಾಖೆ ಅಧಿಕಾರಿಗಳ ಸಹಕಾರದಿಂದ ತಮ್ಮ ಬ್ಯಾಂಕ್ ಖಾತೆಗೆ 11,000 ರೂಪಾಯಿ ಪರಿಹಾರ ಹಣ ಜಮೆಯಾಗಿದ್ದು, ಇದರಿಂದ ತಮಗೆ ತುಂಬಾ ಅನುಕೂಲವಾಗಿದೆ ಎಂದು ಹೇಳಿದರು. ನಮ್ಮ ಕಂಪ್ಲೀಟ್ ಏನು ಸಂಬಂಧಪಟ್ಟ ದಾಖಲೆಗಳನ್ನು ಮಾರ್ಕೆಟ್ ಬಿಲ್ಲು, ನಮ್ಮ ಪಾಸ್ ಪುಸ್ತಕ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ ಜೆರಾಕ್ಸನ್ನು ಕೊಟ್ವಿ. ಅದ್ರ ಪಾಡ್ಗೆ ಅದು ಬಂದು ನಮ್ಮ ಅಕೌಂಟ್ಗೆ ಬಂದ್ಬಿತ್ತು. ನಿಜವಾಗ್ಲೂ ಹೇಳಬೇಕಾದ್ರೆ ಏನೋ ತುಂಬ ಅನುಕೂಲನೇ ಆಯಿತು ನಮಗೆ. 1,400 ರೈತ ನಾರಾಯಣಪ್ಪ ಸುಮಾರು 3 ಎಕರೆ ಪ್ರದೇಶದಲ್ಲಿ ರೇಷ್ಮೆ ಬೆಳೆದಿದ್ದು, ಮಾರುಕಟ್ಟೆಯಲ್ಲಿ ಸೂಕ್ತ ವ್ಯಾಪಾರವಿಲ್ಲದೆ ನಷ್ಟ ಅನುಭವಿಸುವಂತಿದ್ದ ತಮಗೆ ಸರ್ಕಾರದಿಂದ 15,000 ಪರಿಹಾರ ಹಣ ದೊರೆತಿದೆ ಎಂದು ತಿಳಿಸಿದರು. ನೀರುಗಳು ತುಂಬ ಕಡಿಮೆ ಆಗಿಬಿಡ್ತು. ಸಾಲ್ ಪದ್ಧತಿ ಇತ್ತು. ಸಾಲ್ ಪದ್ಧತಿನೆಲ್ಲ ಏನು ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಈ ಸರ್ಕಾರ ಒಂದು ಗಿಡ ಪದ್ಧತಿ ಅಂತ ಒಂದು ಇದು ಹೇಳಿದ್ದಾದಮೇಲೆ ಅವರು ಅದನ್ನು ಅಳವಡಿಸಿ ಶುರು ಮಾಡಿದ್ವಿ. ಅದಕ್ಕೆ ಈ ಸರ್ಕಾರನೂ ನಮಗೆ ಒತ್ತು ಕೊಡ್ತು. ಈಗ ಲಾಕ್ಡೌನ್ ಮತ್ತೋರ್ವ ಫಲಾನುಭವಿ ಮಂಜುನಾಥ್ ಸುಮಾರು 4 ವರ್ಷದಿಂದ ವಿವಿಧ ತಳಿಯ ರೇಷ್ಮೆ ಗೂಡುಗಳನ್ನು ಬೆಳೆಯುತ್ತಿದ್ದೇನೆ. ಪ್ರಸ್ತುತ ಕೊರೋನಾ ಸೋಂಕು ಭೀತಿಯಿಂದಾಗಿ ಮಾರಾಟ ಸಾಧ್ಯವಾಗದೆ ಸಂಕಷ್ಟದಲ್ಲಿದ್ದ ತಮಗೆ ಸರ್ಕಾರದಿಂದ 48,000 ರೂಪಾಯಿ ಪರಿಹಾರ ಹಣ ದೊರೆತಿದ್ದು, ಮತ್ತಷ್ಟು ಆರ್ಥಿಕ ಪ್ರೋತ್ಸಾಹದ ನಿರೀಕ್ಷೆ ಹೊಂದಿರುವುದಾಗಿ ತಿಳಿಸಿದರು. ಚಿನ್ನಕ್ಕೆ 30 ರೂಪಾಯಿ ಅಂತ ಕೊಟ್ಟಿದ್ದಾರೆ. 50 ರೂಪಾಯಿ ನಮಗೆ ಯಾವ ಕಡೆನೂ ಸಾಲಲ್ಲ. ಈಗ ಇನ್ನು ನಮ್ಗೆ ಬಂದಿರೋದು ಬರೀ 44,000 ಮಾತ್ರ ಬಂದಿದೆ. ಈಗ ದರ ಕುಸಿತದಿಂದ ಕೋಲಾರ ಸರ್ಕಾರಿ ರೇಷ್ಮೆ ಮಾರುಕಟ್ಟೆಯ ಸಹಾಯಕ ನಿರ್ದೇಶಕಿ ಲಕ್ಷ್ಮೀ ರೆಡ್ಡಿ ರೇಷ್ಮೆ ಬೆಳೆಗಾರರಿಗೆ ಸರ್ಕಾರ ಪರಿಹಾರ ಧನ ಘೋಷಿಸಿದ್ದು, ತಮ್ಮ ಜಿಲ್ಲಾ ವ್ಯಾಪ್ತಿಯ 3,000 ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮೆಗೊಳಿಸುವ ಕಾರ್ಯ ಪ್ರಗತಿಯಲ್ಲಿದ್ದು, ಈವರೆಗೂ ಸುಮಾರು 300ಕ್ಕೂ ಹೆಚ್ಚು ಬೆಳೆಗಾರರ ಖಾತೆಗಳಿಗೆ 43 ಲಕ್ಷ ಹಣ ಜಮೆ ಮಾಡಲಾಗಿದೆ ಎಂದು ತಿಳಿಸಿದರು. ಆಮೇಲೆ ಆಧಾರ್ ಕಾರ್ಡು, ಆಮೇಲೆ ಮುಂಗಡ ಸಂದ ರಸೀದಿ ಪಡ್ಕೊಂಡು ನೇರವಾಗಿ ಅವ್ರ ಮುಖಾಂತರ ಅವ್ರ ಅಕೌಂಟ್ಗೆ ನೇರವಾಗಿ ನಮ್ಮ ಕೇಟು ಮುಖಾಂತರ ಟ್ರಾನ್ಸಾಕ್ಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮಲ್ಲಿ 338 ಜನ 43 ಲಕ್ಷ ಡ್ರಾ ಮಾಡಿ ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಹಣ ಸಂದಾಯ ಆಗಿರುತ್ತೆ. ಕೋವಿಡ್ ಸೋಂಕಿನಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಲ್ಲಿ ಜ್ವರದ ಯಾವುದೇ ಲಕ್ಷಣಗಳಿಲ್ಲದೆ ಸದೃಢರಾಗಿದ್ದಾರೆ ಎಂದು ಅಲ್ಲಿನ ವೈದ್ಯರು ತಿಳಿಸಿದ್ದಾರೆ. ಅವರ ಆರೋಗ್ಯ ಪರಿಸ್ಥಿತಿ ಸುಧಾರಿಸಿದ್ದು, ಸೋಂಕಿನಿಂದ ಶೀಘ್ರ ಚೇತರಿಸಿಕೊಳ್ಳಲಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. ಹಥ್ರಾಸ್ ಲೈಂಗಿಕ ದೌರ್ಜನ್ಯ ಹಾಗೂ ಕೊಲೆ ಆರೋಪ ಪ್ರಕರಣವನ್ನು ಸಿಬಿಐಗೆ ವಹಿಸಿ ಉತ್ತರ ಪ್ರದೇಶ ಸರ್ಕಾರ ಆದೇಶ ಹೊರಡಿಸಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹಥ್ರಾಸ್ ಪ್ರಕರಣದ ಇಡೀ ತನಿಖೆಯನ್ನು ಸಿಬಿಐಗೆ ವಹಿಸಿ ಆದೇಶ ಹೊರಡಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಕಚೇರಿ ಟ್ವೀಟ್ ಮಾಡಿದೆ. ಈ ಮೊದಲು ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ಆದೇಶಿಸಲಾಗಿತ್ತು. ಈ ಮಧ್ಯೆ ಉತ್ತರ ಪ್ರದೇಶ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅವನೀಶ್ ಅವಸ್ಥಿ ಮತ್ತು ಪೊಲೀಸ್ ಮಹಾನಿರ್ದೇಶಕ ಎಚ್ಸಿ ಅವಸ್ಥಿ ನಿನ್ನೆ ಹಥ್ರಾಸ್ಗೆ ತೆರಳಿ ಸಂತ್ರಸ್ತ ಕುಟುಂಬ ಸದಸ್ಯರ ಮನವಿ ಆಲಿಸಿದರು. ಮತ್ತೊಂದೆಡೆ ಪ್ರಕರಣದಲ್ಲಿ ಕಾಂಗ್ರೆಸ್ ರಾಜಕಾರಣ ಮಾಡುತ್ತಿದೆ ಎಂದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಟೀಕಿಸಿದ್ದಾರೆ. ರಾಹುಲ್ ಗಾಂಧಿ ಹಥ್ರಾಸ್ಗೆ ಭೇಟಿ ನೀಡಿರುವುದು ರಾಜಕೀಯ ತಂತ್ರಗಾರಿಕೆ ವಿನಃ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವುದಲ್ಲ ಎಂದಿದ್ದಾರೆ. ಪ್ರಕೃತಿ ವಿಕೋಪ ಹಾಗೂ ಮಕ್ಕಳ ದಾಖಲಾತಿ ಕೊರತೆಯಿಂದ ಮುಚ್ಚಲಾಗಿದ್ದ ಕೊಡಗು ಜಿಲ್ಲೆಯ ಮದೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುನರಾರಂಭಗೊಂಡಿದೆ. ಗ್ರಾಮಸ್ಥರೇ ಶಾಲೆಯ ಅಂಗಳವನ್ನು ಸ್ವಚ್ಛಗೊಳಿಸಿ ತಳಿರು ತೋರಣ ಕಟ್ಟಿ ಮಡಿಕೇರಿ ಬಿಇಒ ಗಾಯತ್ರಿ ಅವರ ನೇತೃತ್ವದಲ್ಲಿ ಸಂಭ್ರಮದಿಂದ ಶಾಲೆಯ ಪುನರಾರಂಭ ಮಾಡಿದ್ದಾರೆ. 1942ರಲ್ಲಿ ಆರಂಭವಾಗಿದ್ದ ಈ ಶಾಲೆ 2018ರಲ್ಲಿ ಮಕ್ಕಳ ದಾಖಲಾತಿ ಕಡಿಮೆಯಾದ ಕಾರಣ ಮುಚ್ಚಲ್ಪಟ್ಟಿತ್ತು. ವಿದ್ಯಾರ್ಥಿಗಳು ಖಾಸಗಿ ಶಾಲೆಗಳತ್ತ ಆಸಕ್ತರಾಗಿರುವ ಕಾರಣ ಸರ್ಕಾರಿ ಶಾಲೆಯ ಮೇಲೆ ಪ್ರತಿಕೂಲ ಪರಿಣಾಮವಾಗಿತ್ತು. ಡಿಡಿ ನ್ಯೂಸ್ನೊಂದಿಗೆ ಬಿಇಒ ಗಾಯತ್ರಿ 70 ವರ್ಷದ ಹಳೆಯದಾದ ಈ ಶಾಲೆ ಪುನರಾರಂಭಗೊಂಡಿದೆ. ಸುಮಾರು 80 ಮನೆಗಳಿರುವ ಈ ಊರಿನಲ್ಲಿ 20 ಮಕ್ಕಳು ಪ್ರವೇಶ ಪಡೆದುಕೊಂಡಿದ್ದಾರೆ ಎಂದರು. ಈ ಪ್ರದೇಶದಲ್ಲಿ ವಾಸವಾಗಿರುವಂತಹ ಕುಟುಂಬದಲ್ಲಿರುವಂತಹ ಮಕ್ಕಳಿಗೆ ಈ ಶಾಲೆಯನ್ನು ಪುನರಾರಂಭಿಸಬೇಕು ಅಂತ ಹೇಳಿಬಿಟ್ಟು
ಊರಿನ ಶಿಕ್ಷಣಾಸಕ್ತರು, ಹಿರಿಯರು, ಗ್ರಾಮಸ್ಥರು ಎಲ್ಲರೂ ಕೂಡ ಮನವಿಯನ್ನು ಗ್ರಾಮ ಪಂಚಾಯಿತಿ ಮೂಲಕ ಇಲಾಖೆಗೆ ಸಲ್ಲಿಸಿದ್ರಿಂದ ಈ ಶಾಲೆಯನ್ನು ಮತ್ತೆ ನಾವು ಇಂದು ಈ ಪುನರಾರಂಭವನ್ನು ಮಾಡ್ತಾ ಇದ್ದೇವೆ. ಆದರೆ ಈಗ ಕೊರೋನಾದಿಂದ ಗ್ರಾಮಸ್ಥ ಹೇಮಂತ್, ಶಾಲೆ ಪುನರಾರಂಭಗೊಂಡಿರುವುದು ಗ್ರಾಮಸ್ಥರಲ್ಲಿ ಸಂತಸ ತಂದಿದೆ ಎಂದರು. ಮತ್ತೆ ನಾವು ಊರಿನವರೆಲ್ಲ ಸೇರಿಕೊಂಡು ಶಾಲೆ ಮತ್ತೆ ತೆರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಶಾಲೆಯನ್ನು ಕಳೆದ ವಾರ ಶ್ರಮದಾನದಿಂದ ಸ್ವಚ್ಛಗೊಳಿಸಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಶಾಲೆಯಾಗಿ ನಿರ್ಮಾಣ ಮಾಡಬೇಕು ಅಂತ ನಾವು ಗ್ರಾಮಸ್ಥರು ಮತ್ತು ಎಲ್ಲ ಪೋಷಕರು ಕೂಡ ಶ್ರಮ ಪಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಈಗ ನಮ್ಮ ಸ್ಕೂಲ್ ಮತ್ತೆ ಓಪನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಈಗ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ಇಂದು ನಡೆಯಲಿದ್ದು, ಬಿಹಾರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಇದಕ್ಕೂ ಮುನ್ನ ದೆಹಲಿ ಹಾಗೂ ಪಾಟ್ನಾದಲ್ಲಿ ಬಿಜೆಪಿ ನಾಯಕರ ಸಭೆ ನಡೆದು ಸಮಾಲೋಚನೆ ನಂತರ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯಲಿದೆ. ಬಿಹಾರದಲ್ಲಿ ಅಕ್ಟೋಬರ್ 28, ನವೆಂಬರ್ 3 ಹಾಗೂ 7ರಂದು 3 ಹಂತಗಳಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಈ ಮಧ್ಯೆ ಮಹಾಗಠಬಂಧನ್ನ ಸೀಟು ಹಂಚಿಕೆ ಪ್ರಕಟಗೊಂಡಿದ್ದು, ಬಿಹಾರದ 243 ಕ್ಷೇತ್ರಗಳ ಪೈಕಿ ಆರ್ಜೆಡಿ 144 ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ 70 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲು ತೀರ್ಮಾನಿಸಿದೆ. ಆರ್ಜೆಡಿ ತನ್ನ ಪಾಲಿನ ಕ್ಷೇತ್ರಗಳಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಹಾಗೂ ವಿಕಾಸಶೀಲ್ ಇನ್ಸಾನ್ ಪಕ್ಷದೊಂದಿಗೆ ಸ್ಥಾನ ಹೊಂದಾಣಿಕೆ ಮಾಡಿಕೊಂಡಿದೆ ಎಂದು ಆರ್ಜೆಡಿ ಮುಖ್ಯಸ್ಥ ತೇಜಸ್ವಿ ಯಾದವ್ ತಿಳಿಸಿದ್ದಾರೆ. ಆದರೆ ವಿಕಾಸಶೀಲ್ ಇನ್ಸಾನ್ ಪಕ್ಷದ ಮುಖ್ಯಸ್ಥ ಮುಖೇಶ್ ಸಹಾನಿ ಆರ್ಜೆಡಿ ತಮ್ಮ ಪಕ್ಷಕ್ಕೆ ಹೆಚ್ಚು ಸೀಟು ನೀಡಲು ಒಪ್ಪುತ್ತಿಲ್ಲ, ಹೀಗಾಗಿ ಮೈತ್ರಿಕೂಟದಿಂದ ಹೊರಬರುತ್ತಿದ್ದೇವೆ ಎಂದು ತಿಳಿಸಿದರು. ಜಮ್ಮು ಕಾಶ್ಮೀರದ ಪೂಂಚ್ ವಲಯದ ಗಡಿ ನಿಯಂತ್ರಣ ರೇಖೆ ಬಳಿ ಪಾಕಿಸ್ತಾನ ಸೇನಾಪಡೆಗಳು ಇಂದು ಬೆಳಗಿನ ಜಾವ ಮತ್ತೆ ಕದನ ವಿರಾಮ ಉಲ್ಲಂಘಿಸಿದ್ದು ಅಪ್ರಚೋದಿತ ದಾಳಿ ನಡೆಸಿವೆ. ಕಾಶ್ಮೀರದ ಮಾನ್ಕೋಟ್ ಬಳಿ ಬೆಳಗಿನ ಜಾವ 3:20 ವೇಳೆ ಪಾಕಿಸ್ತಾನ ಪಡೆಗಳು ಶೆಲ್ ದಾಳಿ ನಡೆಸಿದ್ದು, ಇದಕ್ಕೆ ಭಾರತೀಯ ಸೇನಾಪಡೆಗಳು ತಕ್ಕ ಪ್ರತ್ಯುತ್ತರ ನೀಡಿವೆ. ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ಸೇನಾ ವಕ್ತಾರರು ತಿಳಿಸಿದ್ದಾರೆ. ಇಂದು ವಿಶ್ವ ಪ್ರಾಣಿಗಳ ದಿನ. ಜಗತ್ತಿನಾದ್ಯಂತ ಪ್ರಾಣಿಗಳ ಉನ್ನತಿಗೆ ಶ್ರಮಿಸಲು ಮನುಕುಲಕ್ಕೆ ಈ ದಿನದಂದು ಕರೆ ನೀಡಲಾಗುತ್ತಿದೆ. ಮಾನವ ಹಾಗೂ ಪ್ರಾಣಿಗಳ ನಡುವೆ ಅವಿನಾಭಾವ ಸಂಬಂಧವಿದೆ. ಹಲವು ಸಂಘ ಸಂಸ್ಥೆಗಳು ಪ್ರಾಣಿಗಳ ಹಿತ ಕಾಯುವ ಯೋಜನೆಗಳ ಕುರಿತು ಇಂದು ಜನರಲ್ಲಿ ಜಾಗೃತಿ ಮೂಡಿಸುತ್ತಿವೆ. ಭಾರತದಲ್ಲಿ ಅಕ್ಟೋಬರ್ 2ರಿಂದ 8ನೇ ತಾರೀಖಿನವರೆಗೆ ವನ್ಯಜೀವಿ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ. These marshes are extremely important feeding grounds for thousands of birds. Chital or spotted deer is the only species of deer where they have been kept in captivity. And slowly kills the victim. This one has been spotted at Shudhonnokali. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಕಾಯ್ದೆಗಳಿಂದ ಕೃಷಿ ಸಮಸ್ಯೆಗಳಿಗೆ ಪರಿಹಾರ, ಪ್ರತಿಪಕ್ಷಗಳಿಂದ ಸುಧಾರಣಾ ಕ್ರಮಗಳಿಗೆ ತಡೆಯೊಡ್ಡುವ ಯತ್ನ ಸಲ್ಲ, ಪ್ರಕಾಶ್ ಜಾವಡೇಕರ್. ಜಿಎಸ್ಟಿ ಸಂಗ್ರಹ 4% ಹೆಚ್ಚಳ, ಸರಕು ಸಾಗಣೆಯಲ್ಲೂ ಸುಧಾರಣೆ, ಗುಣಮಟ್ಟದ ಉತ್ಪನ್ನಗಳ ತಯಾರಿಕೆ ಸಾಮರ್ಥ್ಯ ವೃದ್ಧಿ, ಪಿಯೂಷ್ ಗೋಯಲ್. ಕೊರೋನಾ ಲಸಿಕೆ ತಯಾರಿಕೆ ಖಾತ್ರಿಪಡಿಸಲು ಸರ್ಕಾರದ ನಿರಂತರ ಶ್ರಮ, ವಿತರಣಾ ವ್ಯವಸ್ಥೆಯ ವಿವಿಧ ಆಯಾಮಗಳ ಪರಿಶೀಲನೆ, ಡಾ ಹರ್ಷವರ್ಧನ್. ಉಪಚುನಾವಣೆ ನಡೆಯುತ್ತಿರುವ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವಿನ ವಿಶ್ವಾಸ, ಕಾರ್ಯಕರ್ತರ ಸಂಘಟನೆಗೆ ಒತ್ತು, ಡಿಕೆ ಶಿವಕುಮಾರ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.